वक्तुमर्हस्य शेषेण दिव्या ह्यात्मविभूतयः याभिर्विभूतिभिर्लोकान् इमांस्त्वं व्याप्य तिष्ठसि। वक्तुमर्हस्य शेषेण वक्तु ವ ಮೇಲೆ ಆಘಾತ ಬರಬೇಕು. ವಕ್ತುಮರ್ಹಸ್ಯ ಹ ಮೇಲೆ ಆಘಾತ. ಮರ್ಹಸ್ಯ ಶೇಷೇಣ ಮೊದಲು ತಾಲವ್ಯಶ ನಂತರ ಷಟ್ಕೋಂಶ. ಶೇಷೇಣ ದಿವ್ಯಾ ಹ್ಯಾತ್ಮವಿಭೂತಯಃ ಭೂ ಇಲ್ಲಿ ಮಹಾಪ್ರಾಣ ದೀರ್ಘ ವಿಭೂತಯಃ याभिर्विभूतिभिर्लोकान् याभिर्विभूतिभिर्लोकान् ಕೊನೆಯ ಚರಣ ಇಮಾಂಸ್ತ್ವಂ ವ್ಯಾಪ್ಯ ತಿಷ್ಠಸಿ. ಇಮಾಂಸ್ತ್ವಂ ಇಮಾಂಸ್ ಇಲ್ಲಿ ಅನುಸ್ವಾರದ ಉಚ್ಚಾರಣೆ ನಾಸಿಕಾ ವ ನಂತರ ವ್ಯಂಜನ ಸ ಬರಬೇಕು. ಇಮಾಂಸ್ ಅಧಿಕ ತ್ವೌ ತ್ವೌ ಇಮಾಂಸ್ತ್ವಂ ವ್ಯಾಪ್ಯ ಗಮನ ಕೊಡಬೇಕು. ಇಲ್ಲಿ ವಾಪ್ಯ ಅಂತ ಇಲ್ಲ, ಏನಿದೆ ವ್ಯಾಪ್ಯ ವ ಅಧಿಕ ಯಾ ಸೇರಿ ವ್ಯಾ ಮುಂದೆ ಪ ಅಧಿಕ ಯ ಸೇರಿ ಪ್ಯ ವ್ಯಾಪ್ಯ ತಿಷ್ಠಸಿ. ಇಲ್ಲಿ ಟ ಬೇಡ, ಠ ಮಹಾಪ್ರಾಣ ರಸ್ವ ತಿಷ್ಠಸಿ. ನೋಡೋಣ ಪೂರ್ತಿ ಶ್ಲೋಕ ಮೂಲಗೀತೆಯ ಪ್ರಕಾರ. ವಕ್ತುಮರ್ಹಸ್ಯ ಶೇಷೇಣ ದಿವ್ಯಾ ಹ್ಯಾತ್ಮವಿಭೂತಯಃ ಯಾಭಿರ್ವಿಭೂತಿಭಿರ್ಲೋಕಾನಿಮಾಂಸ್ತ್ವಂ ವ್ಯಾಪ್ಯ ತಿಷ್ಠಸಿ.